ಬೆಂಗಳೂರಿನ ಚಿಕ್ಕಪೇಟೆ ಅಂತ ಹೇಳಿದ್ರೆ ದಿನದ 24 ಗಂಟೆಯೂ ಕೂಡ ಜನಜಂಗುಳಿಂದ ತುಂಬಿ ತುಳುಕುವಂತಹ ಪ್ರದೇಶ. ಹಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಸಿಗದಂತ ಬೆಂಗಳೂರಿನ ನಗರದಲ್ಲಿ ಎಲ್ಲೂ ಸಿಗದಂತಹ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಯಾವಾಗ್ಲೂ ಕೂಡ ಅಂತಂದ್ರೆ ಸಾಕಷ್ಟು ಇಲ್ಲಿ ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮತ್ತೆ ಸಣ್ಣ ಸಣ್ಣ ಜಾಗಗಳಿರೋದ್ರಿಂದಾಗಿ ಅಂತಂದ್ರೆ ಅತಿ ಚಿಕ್ಕ ಪ್ರದೇಶದಲ್ಲಿ ಅಂತಂದ್ರೆ ಈ ಒಂದು ಅಂಗಡಿಗಳ ಇರುವಂತದ್ದು. ಹಾಗೆ ಇವತ್ತು ಬೆಳಗ್ಗೆ ಒಂದು ಶಾಪ್ಗೆ ಅಂತಂದ್ರೆ ಬೆಂಕಿ ಬಿದ್ದಿದೆ. 3 ಅಂತಸ್ತಿನ ಕಟ್ಟಡದಲ್ಲಿರುವಂತಹ 100ಕ್ಕೂ ಹೆಚ್ಚು ಮಳಿಗೆಗಳಿರುವಂತಹ ಒಂದು ಬಿಲ್ಡಿಂಗಿಗೆ ಬೆಳಂಬೆಳಗ್ಗೆ ಬೆಂಕಿ ಬಿದ್ದಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ. ನಾವು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಇಲ್ಲಿ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತ ಹೇಳಿದ್ರೆ, ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಗಳಿಗೆ ಏನಾದ್ರೂ ಬೆಂಕಿ ತಾಗಿದೆ ಅಂತ ಸಂದರ್ಭದಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಒಂದಕ್ಕೊಂದು ಫೇಸ್ ಟು ಫೇಸ್ ಇಲ್ಲಿ ಅಂಗಡಿಗಳು ಇರುವಂತದ್ದು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಂತಂದ್ರೆ ಒಂದೊಂದು ಅಂಗಡಿಗಳಿರುತ್ತೆ. ಆಮೇಲೆ ಸಾಕಷ್ಟು ಅಂಗಡಿಗಳು ಅಂತಂದ್ರೆ ನಿಂದ ಆಗಿರ್ಬೋದು, ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಎಲ್ಲವೂ ಕೂಡ ಅಂತಂದ್ರೆ ಹಾರ್ಡ್ವೇರ್ ಅಂಗಡಿಗಳೇ ಇರುವಂತದ್ದು. ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಅಕ್ಕಿ ದಿನಸಿ, ಕಿರಾಣಿ ಅಂಗಡಿಗಳು, ಇನ್ನಿತರ ಇಂತಹ ಅಂಗಡಿಗಳೇ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಇಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ಅಂತಂದ್ರೆ ಸಾಕಷ್ಟು ಸಾವು ನೋವುಗಳಾಗುವಂತಹ ಚಾನ್ಸಸ್ ಕೂಡ ಇತ್ತು. ಆದ್ರೆ ಇಲ್ಲಿ ತಕ್ಷಣಕ್ಕೆ ಎಚ್ಚೆತ್ಕೊಂಡಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅಂತಂದ್ರೆ ಸ್ಥಳಕ್ಕೆ ಬಂದು ಸ್ವಲ್ಪ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ದೃಶ್ಯದಲ್ಲಿ ತಾವು ಗಮನಿಸಬಹುದು. ಅಲ್ಲಿ ಏನ್ ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಆ ಒಂದು ಬಿಲ್ಡಿಂಗ್ ನಲ್ಲಿ ಏನಂತಂದ್ರೆ ಬೆಳಗ್ಗೆ ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಬಿದ್ದಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಯಾವಾಗ ಬೆಂಕಿ ಬಿದ್ದಿದೆ ಅಂತ ಒಂದು ಮಾಹಿತಿ ಬರುತ್ತೆ, ಆವಾಗ್ಲಿಂದಲೂ ಕೂಡ ಇಲ್ಲಿಯವರೆಗೂ ಬಂದು ಅಂತಂದ್ರೆ ಸುಮಾರು 4-5 ಗಂಟೆಗಳಿಂದ ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬೆಂಕಿ ಹತೋಟಿಗೆ ಬರ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಈ ಕಿರಾಣಿ ಅಂಗಡಿ ಆಗಿರ್ಬಹುದು, ಮತ್ತೆ ದಿನಸಿ ಅಂಗಡಿ ಆಗಿರ್ಬಹುದು, ಆಮೇಲೆ ಪರ್ಫ್ಯೂಮ್ ಆಗಿರ್ಬಹುದು, ಇಂತಹ ಕೆಮಿಕಲ್ ಇರುವಂತಹ ವಸ್ತುಗಳು ಆ ಒಂದು ಶಾಪ್ಗಳಲ್ಲಿ ಇರೋದ್ರಿಂದಾಗಿ ಬೆಂಕಿ ಅಂತಂದ್ರೆ ಹತೋಟಿಗೆ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೊಡ್ತಾ ಇರುವಂತದ್ದು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಏನು ಕೂಡ ಘಟನೆಗಳಾಗಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಆದ್ರೆ ಸಂಪೂರ್ಣ ಬೆಂಕಿ ನಂದಿಸಿದ ಬಳಿಕ ಒಳಗಡೆ ಎಷ್ಟು ಪ್ರಮಾಣದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಹಾನಿಯಾಗಿದೆಯಾ, ಎಲ್ಲದರ ಕುರಿತಾಗಿ ಅಂತಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಿರಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಮಾಹಿತಿ ಕೊಡಬೇಕಾಗಿದೆ. ಸದ್ಯಕ್ಕೆ ಇದೀಗ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ತೊಡಗಿದ್ದು. ಮಂಜುನಾಥ್ ನೋಡಿ, ರಾಜ್ ನ್ಯೂಸ್, ಬೆಂಗಳೂರು.